ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳೊಂದಿಗೆ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಸಭೆಯನ್ನ ಮಾಡ್ತಿದ್ದಾರೆ. ಬೆಳತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಅಧಿಕಾರಿಗಳೊಂದಿಗೆ ಸಭೆಯನ್ನ ಮಾಡಲಾಗ್ತಾ ಇದೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಪ್ರಣವ್ ಮೊಹಾಂತಿ ಯಾರು ಅಂತ ಕೇಳಿದ್ರೆ ಎಸ್ಐಟಿ ಮುಖ್ಯಸ್ಥರು. 29 ಅಧಿಕಾರಿಗಳನ್ನೊಳಗೊಂಡ ಎಸ್ಐಟಿ ಆ ತನಿಖೆ ಈಗ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ ಅನ್ನೋ ಮಾಹಿತಿ ಈಗಾಗಲೇ ನಿಮಗೆ ಗೊತ್ತೇ ಇದೆ. ಮುಂದಿನ ಹೆಜ್ಜೆಗಳ ಬಗ್ಗೆ ಅಧಿಕಾರಿಗಳ ಜೊತೆ ಮಹತ್ವದ ಚರ್ಚೆಯನ್ನ ಮೊಹಾಂತಿ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಸತತ 3ನೇ ದಿನವೂ ಅನಾಮಿಕನ ವಿಚಾರಣೆ, ಮುಸುಕುದಾರಿ ಅಥವಾ ಸಾಕ್ಷಿದಾರ. ಹೊಸ ಸಾಕ್ಷಿದಾರ ಏನಿದ್ನೋ ಜಯಂತ್ ಟಿ, ಆತನ ವಿಚಾರಣೆಗಳು ನಡೀತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಆರೋಪ ಪ್ರಕರಣದ ಅತ್ಯಂತ ಮಹತ್ವದ ಅಪ್ಡೇಟ್ಸ್ಗಳಿದು. ಅಧಿಕಾರಿಗಳೊಂದಿಗೆ ಈಗಾಗಲೇ ಎಸ್ಐಟಿ ಮುಖ್ಯಸ್ಥ ಮೊಹಾಂತಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಸದನದಲ್ಲಿ ಪರವಿರೋಧ ಚರ್ಚೆಗಳು ಕಾಳಗಕ್ಕೆ ತಿರುಗಿತ್ತು. ಸದನ ಅನ್ನೋದು ಸದನದ ಮುಖ್ಯ ಉದ್ದೇಶಕ್ಕೆ ಬೆಂಕಿ ಇಟ್ಟು ಅಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ಕೋಲಾಹಲ ಸೃಷ್ಟಿಯಾಗಿತ್ತು, ದೊಂಬರಾಟಗಳು ಸೃಷ್ಟಿಯಾಗಿತ್ತು. ಈಗ ನೋಡಿ, ಎಸ್ಐಟಿ ಅಧಿಕಾರಿಗಳು ಮಹತ್ವದ ಅತ್ಯಂತ ಗಂಭೀರ ಸಭೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ 2ನೇ ಸಾಕ್ಷಿದಾರ ದೂರನ್ನು ಕೊಟ್ಟಿದ್ದಾರೆ ಬೆಳತಂಗಡಿ ಠಾಣೆಗೆ. ಆ ದೂರು ಎಸ್ಐಟಿಗೆ ವರ್ಗಾವಣೆಯಾಯಿತು. ಅದಾದ ನಂತರ ಸರ್ಕಾರದ ಆದೇಶ ಏನು ಬಂತು ಅಂತ ಕೇಳಿದ್ರೆ, ಠಾಣಾ ವ್ಯಾಪ್ತಿಯ ಪವರನ್ನು ಎಸ್ಐಟಿಗೆ ವರ್ಗಾವಣೆ ಮಾಡಿದ್ರು. ಒಂದು ವ್ಯಾಪ್ತಿಯ ಪೊಲೀಸ್ ಠಾಣೆಗೆ ಎಷ್ಟೆಲ್ಲ ಅಧಿಕಾರಗಳಿದಾವೋ ಆ ಅಧಿಕಾರವನ್ನೇ ಠಾಣೆಗೆ ಈಕ್ವಲ್ ಆದ ಪವರನ್ನು ಎಸ್ಐಟಿ ಕೊಡ್ತು. ಯಾರನ್ನು ಬೇಕಾದರೂ ವಿಚಾರಣೆಗೆ ಕರಿಬಹುದು, ಎನ್ಕ್ವೈರಿ ಮಾಡ್ಬೋದು, ಪ್ರೈಮರಿ ಇನ್ವೆಸ್ಟಿಗೇಷನ್ ಎನ್ಕ್ವೈರಿಯಲ್ಲಿ ಯಾರನ್ನು ಕೂಡ ಒಳಪಡಿಸ್ಬೋದು. ಅದರಂತೆ ಹೊಸ ದೂರುದಾರ ಜಯಂತ್ ಟಿ ಏನಿದ್ದಾರೋ ಅವರ ವಿಚಾರಣೆ ನಡೀತಾ ಇದೆ. ಇದು ಇವತ್ತು 3ನೇ ದಿನಕ್ಕೂ ಕೂಡ ವಿಚಾರಣೆ ಕಾಲಿಟ್ಟಿರ್ತಕ್ಕಂತಹದ್ದು. ಮಹತ್ವದ ಸಭೆಯಲ್ಲಿ ಅತಿ ಗಂಭೀರವಾದ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುತ್ತಾ, ಅಥವಾ ಸರ್ಕಾರ ತಾತ್ಕಾಲಿಕವಾಗಿ ನಿರ್ಬಂಧ ವಿಧಿಸಿದಂತೆ ಮಾರ್ಕ್ ಮಾಡಲಾದ 6ನೇ ಜಾಗದಲ್ಲೂ ಮತ್ತು 14ರಲ್ಲಿ ಒಂದಷ್ಟು ಅಸ್ಥಿ ಸಿಕ್ಕಿತ್ತು ಎನ್ನುವಂಥ ಮಾಹಿತಿ, ಅದನ್ನು FSLಗೆ ಕಳುಹಿಸಿಕೊಡಲಾಗಿದೆ. ಆ FSLನ ಅಂತಿಮ ವರದಿ SITಗೆ ತಲುಪಿದ ನಂತರ ಶೋಧ ಕಾರ್ಯ ಮುಂದುವರಿಯುತ್ತೆ ಅನ್ನೋ ಅಧಿಕೃತ ಮಾಹಿತಿ ಗೃಹ ಸಚಿವರೇ ಕೊಟ್ಟಿದ್ರು. ಒಟ್ಟಾರೆ ಈ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ಈಗ ಮೊಹಾಂತಿ ಸಭೆಯನ್ನು ಕರೆದಿರುವಂತಹದ್ದು ಅತಿ ಮಹತ್ವ ಮತ್ತು ಗಂಭೀರವಾದ ವಿಚಾರದ ಬಗ್ಗೆ ಇವತ್ತು ಚರ್ಚೆಗಳಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.